ನಮ್ಮ ಭಾರತದ ಪಕ್ಕದಲ್ಲಿ ಇನ್ನೊಂದು ಹೊಸ ದೇಶ ಹುಟ್ಕೊಳ್ತಿದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಇದನ್ನು ನಾನು ನಿಮಗೆ ಮ್ಯಾಪಲ್ಲಿ ಇನ್ ಡೀಟೇಲ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆಲ್ಲ ಗೊತ್ತಿರ್ಬೋದು, ಬ್ರಿಟಿಷರು ಬರೋಬ್ಬರಿ ನಮ್ಮ ಭಾರತನ 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಮಾಡಿ ಅವ್ರ ದೇಶಕ್ಕೆ ಹೋಗ್ತಾರೆ. 1947ಕ್ಕಿಂತ ಮೊದಲು ನಮ್ಮ ಭಾರತದ ಮ್ಯಾಪು ಈ ರೀತಿ ಕಾಣ್ತಿತ್ತು. ನೀವು ಮ್ಯಾಪಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಭಾರತದ ಪಕ್ಕದಲ್ಲಿ ಪಾಕಿಸ್ತಾನ ಇದೆ. ಇದನ್ನ ವೆಸ್ಟ್ ಪಾಕಿಸ್ತಾನ ಅಂತ ಕರೀತಾರೆ. ಇಲ್ಲಿ ಬಾಂಗ್ಲಾದೇಶ ಅಂತ ಇತ್ತಲ್ವಾ, ಇದನ್ನ ಈಸ್ಟ್ ಪಾಕಿಸ್ತಾನ ಅಂತ ಕರೀತಿದ್ರು. ಇದೇ ಮುಂದೆ ಹೋಗ್ಬಿಟ್ಟು ಬಾಂಗ್ಲಾದೇಶ ಆಗಿದೆ. ಈಗ ನೀವು ಇಂಪಾರ್ಟೆಂಟ್ ಆಗಿ ಏನ್ ಗಮನಿಸಬೇಕಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಪ್ರಾವಿನ್ಸಸ್ ಅಂದ್ರೆ ಪ್ರಾಂತ್ಯಗಳೇನಿಲ್ಲ. ಬಟ್ ನಾವು ಯಾವ ರೀತಿ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಮತ್ತೆ ನಾರ್ತ್ ಈಸ್ಟ್ ಇಂಡಿಯಾ ಅಂತ ಕರಿತೀವಲ್ವಾ, ಸೇಮ್ ಅದೇ ರೀತಿನೇ ಪಾಕಿಸ್ತಾನದಲ್ಲಿ 4 ಬೇರೆ ಬೇರೆ ಪ್ರಾವಿನ್ಸಸ್ ಇದಾವೆ. ಇಲ್ಲಿ ಬಲೂಚಿಸ್ತಾನ್ ಅಂತ ಒಂದು ಪ್ರಾವಿನ್ಸಸ್ ಇದೆ, ಸಿಂಧ್ ಅಂತ ಒಂದು ಪ್ರಾವಿನ್ಸಸ್ ಇದೆ, ಪಂಜಾಬ್ ಪ್ರಾವಿನ್ಸ್ ಅಂತ ಇದೆ. ಪಂಜಾಬ್ ನಮ್ಮ ಭಾರತದಲ್ಲೂ ಕೂಡ ಇದೆ, ಇದು ಪಾಕಿಸ್ತಾನದಲ್ಲೂ ಕೂಡ ಇದೆ. ಇದು ಏನಿದೆಯಲ್ವಾ, ಇದನ್ನ ಖೈಬರ್ ಪಖ್ತೂನ್ವಾ ಅಂತ ಹೇಳಿ ಕರೀತಾರೆ. ಈ ರೀಜನ್ ಕಂಪ್ಲೀಟ್ಲಿ ಬಿಡಿ, ಇದು ಇಲ್ಲಿಗಲ್ ಆಗಿ ಪಾಕಿಸ್ತಾನ ನಮ್ಮ ಭಾರತದ ಪಾರ್ಟ್ ನ ಅಕ್ಯುಪೈ ಮಾಡಿದೆ. ಈಗ ಹೊಸ ದೇಶ ಎಲ್ಲ ಆಗ್ತಿದೆ ಗೊತ್ತಾ? ನಾನು ನಿಮ್ಗೆ ಅವಾಗಲೇ ಪಾಕಿಸ್ತಾನದ ಪ್ರೊವಿನ್ಸಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ನಲ್ವಾ, ಬಲೂಚಿಸ್ತಾನ್ ಅಂತ. ದಿಸ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊವಿನ್ಸ್ ಆಫ್ ಪಾಕಿಸ್ತಾನ್. ಈ ಪಾಕಿಸ್ತಾನದಲ್ಲಿರೋ ಬಲೂಚಿಸ್ತಾನನೇ ಒಂದು ಹೊಸ ದೇಶ ಆಗ್ಬಹುದು ಅಂತ ಈಗ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕಂತಂದ್ರೆ ಪಾಕಿಸ್ತಾನ್ ಗೌರ್ಮೆಂಟ್ ಮಾಡ್ತಿರೋ ಒಂದು ಅನ್ಇವೆನ್ ಆಕ್ಟಿವಿಟಿಯಿಂದ. ಏನಂದ್ರೆ, ಈ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಜಾಸ್ತಿ ನ್ಯಾಚುರಲ್ ರಿಸೋರ್ಸಸ್ ಇದಾವೆ. ಅಂದ್ರೆ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಕಾಪರ್, ಗೋಲ್ಡ್ ಇಲ್ಲಿ ಹೆವಿ ಸಿಗ್ತವೆ. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ಪಾಕಿಸ್ತಾನದಲ್ಲಿ ಸಿಗೋ 80% ನ್ಯಾಚುರಲ್ ಮಿನರಲ್ಸ್ಗಳು ಈ ಬಲೂಚಿಸ್ತಾನದಲ್ಲೇ ಸಿಗ್ತವೆ. ಬಲೂಚಿಸ್ತಾನ ಇಷ್ಟೆಲ್ಲ ರಿಚ್ ಇದ್ರೂ ಕೂಡ, ಇಷ್ಟೆಲ್ಲ ನ್ಯಾಚುರಲ್ ಮಿನರಲ್ಸ್ ಸಿಕ್ಕರೂ ಕೂಡ, ಬಲೂಚಿಸ್ತಾನದಲ್ಲಿ ಬರೋಬ್ಬರಿ 40ರಿಂದ 50% ಪಾವರ್ಟಿ ಇದೆ, ಅಂದ್ರೆ ಬಡತನ ಇದೆ. ಇದಕ್ಕೆಲ್ಲ ಯಾರು ಕಾರಣ ಅಂತಂದ್ರೆ ಪಾಕಿಸ್ತಾನ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ಬಲೂಚಿಸ್ತಾನದಲ್ಲಿರೋ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಕೂಡ ತಗೊಂಡು ಹೋಗುತ್ತೆ. ಬಟ್ ಬಲೂಚಿಸ್ತಾನ ಡೆವಲಪ್ ಮಾಡ್ಲಿಕ್ಕೆ ₹1 ಕೂಡ ದುಡ್ಡು ಖರ್ಚು ಮಾಡಲ್ಲ. ಇದಕ್ಕೇನೆ ಅಲ್ಲಿನ ಜನಗಳಿಗೆ ಈ ಪಾಕಿಸ್ತಾನ್ ಗೌರ್ಮೆಂಟ್ ಕಂಡ್ರೆ ತುಂಬಾ ಸಿಟ್ಟು. ಅದಕ್ಕೇನೆ ಅಲ್ಲಿನ ಜನಗಳು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಅಂತಂದ್ರೆ, ಬಲೂಚಿಸ್ತಾನ ಒಂದು ಸಪರೇಟ್ ದೇಶನ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಯಾಕಂತಂದ್ರೆ ಈ ನನ್ನ ಮಕ್ಕಳು ಪಾಕಿಸ್ತಾನದವ್ರ ಜೊತೆ ಸೇರ್ಕೊಂಡ್ರೆ ನಾವಂತರೂ ಉದ್ಧಾರ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಗೊತ್ತಾ ನಿಮಗೆ? ಈ ಬಲೂಚಿಸ್ತಾನ ಒಂದು ದೇಶ ಇದೆಯಲ್ವಾ, ಇದನ್ನ ಮಾಡ್ಬೇಕಂತ ಅಲ್ಲಿನ ಜನಗಳು ಕೊನೆ 70ರಿಂದ 80 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.